ಸೀತಾರಾಮ್ನ ಕರುನಾಡವಾಣಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಸ್ವಪಕ್ಷದವರಿಗೂ ವಿಪಕ್ಷರಂತೆ ಕಾಡ್ತಾ ಇರೋ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಹಾರ್ತಾರ ಯತ್ನಾಳ್ ಮತ್ತು ಸಂಗಡಿಗರು. ಸಹಕಾರಿ ಬ್ಯಾಂಕ್ ಪರೀಕ್ಷೆಯಲ್ಲಿ ಅಕ್ರಮ, ಫಲಿತಾಂಶಕ್ಕೂ ಮುನ್ನ ಅಭ್ಯರ್ಥಿಗಳ ಹೆಸರು ಪ್ರಕಟಣೆ. ತಲೆ ಮೇಲೆ ಕೈ ಹೊತ್ತ ರೇಷ್ಮೆ ಬೆಳೆಗಾರರು ಗೂಡು ಕಟ್ಟುವ ಮುನ್ನವೇ ರೇಷ್ಮೆ ಹುಳುಗಳ ಸಾವು. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿಯ ಕಥೆ. ಬಸನಗೌಡ ಪಾಟೀಲ್ ಯತ್ನಾಳ್ರು ಪ್ರತಿ ಸಾರಿ ಕೂಡ ತಮ್ಮ ಸ್ವಪಕ್ಷದವರ ಬಗ್ಗೆನೆ ವಾಗ್ದಾಳಿಯನ್ನ ನಡೆಸೋದು ಅಥವಾ ಕಂಪ್ಲೇಂಟ್ಸ್ ಅನ್ನ ಹೇಳೋದು ತುಂಬಾ ಕಾಮನ್ ಆಗಿ ನಾವು ನೀವೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಇದೀಗ ಮತ್ತೊಮ್ಮೆ ಅವರು ಸ್ಫೋಟಗೊಂಡಿದ್ದಾರೆ. ವಿಪಕ್ಷ ನಾಯಕನ ಸ್ಥಾನ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನಕ್ಕಾಗಿ ಒಂದು ರೀತಿ ನಿರೀಕ್ಷೆಯನ್ನ ಇಟ್ಕೊಂಡಂತಹ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಇದೀಗ ನಿರಾಶಗೊಂಡಿದ್ದು ವಾಗ್ದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದೀಗ ನಾನ್ ಮಾತ್ರ ಅಲ್ಲ, ನನ್ನೊಟ್ಟಿಗೆ ಸಾಕಷ್ಟು ಜನ ಅಸಮಾಧಾನಿತರು ದೆಹಲಿಗೆ ಹೋಗೋದು ನಿಶ್ಚಿತ, ಖಚಿತ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಅವರು ಮತ್ತೆ ಯಾವ್ಯಾವ ವಿಚಾರಗಳ ಬಗ್ಗೆ ಹೇಳಿದ್ದಾರೆ, ಮತ್ತೆ ಈ ವಿಚಾರದ ಬಗ್ಗೆ, ದೆಹಲಿಗೆ ಹೋಗುವ ವಿಚಾರದ ಬಗ್ಗೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೋಡೋಣ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಲು ವಿಪಕ್ಷ ಬಿಜೆಪಿ ಸಜ್ಜಾಗಿದೆ. ಆದ್ರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಸ್ವಪಕ್ಷಕ್ಕೆ ವಿಪಕ್ಷನಂತಾಗಿದ್ದಾರೆ. ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿರುವ ಕೆಲ ಬಿಜೆಪಿ ಶಾಸಕರು ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ. ಈ ಪಟ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರ ಹೆಸರು ಕೂಡ ಇದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಯತ್ನಾಳ್, ದೆಹಲಿಗೆ ಹೋಗುವುದು ನಿಶ್ಚಿತ, ಖಚಿತ. ಆದ್ರೆ ಉಚಿತ ಮಾತ್ರ ಅಲ್ಲ, ಹಣ ಕೊಟ್ಟು ಟಿಕೆಟ್ ಪಡೆದು ಹೋಗ್ಬೇಕು ಎಂದ್ರು. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ನಾನಾಗಿಯೇ ದೆಹಲಿಗೆ ಹೋಗಲ್ಲ, ಕರೆ ಬಂದ ಮೇಲೆ ಹೋಗ್ತೇನೆ. ಇನ್ನು ಯಾವಾಗ ಕರೆ ಬರುತ್ತದೆಯೋ ಆಗ ದೆಹಲಿಗೆ ತೆರಳುತ್ತೇನೆ. ಶಾಸಕ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವರಿಗೆ ಹೇಳಿರಬಹುದು. ಇಬ್ಬರು ಮಹಾನುಭಾವರಿಂದ ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಬಂದಿದೆ. ದೆಹಲಿಯ ಒಬ್ಬರು, ಕರ್ನಾಟಕದ ಒಬ್ಬರು ಇದ್ದಾರೆ ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ವಿಪಕ್ಷ ಉಪನಾಯಕನಾಗಿ ಅರವಿಂದ್ ಬೆಲ್ಲದ್ ಅವರನ್ನ ಆಯ್ಕೆ ಮಾಡಿದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿ, ವಿಧಾನಸಭೆ ವಿಪಕ್ಷ ಉಪನಾಯಕನಿಗೆ ಯಾವ ಪವರ್ ಇರಲ್ಲ, ಏನೋ ಕೊಡಬೇಕು ಅಂತ ಕೊಟ್ಟಿರ್ಬೇಕಷ್ಟೇ. ಎಲ್ಲ ತೀರ್ಮಾನ ವಿಪಕ್ಷ ನಾಯಕ ಅಧ್ಯಕ್ಷರು ತೆಗೆದುಕೊಳ್ತಾರೆ. ಇನ್ನು ಉಪನಾಯಕ ಅಂದ್ರೆ ವಿಪಕ್ಷ ನಾಯಕರ ಬಳಿ ಕೂರ್ಬೇಕಷ್ಟೇ. ಈಗ ಡೆಪ್ಯೂಟಿ ಸ್ಪೀಕರ್ ಇಲ್ವಾ, ಅದೇ ರೀತಿ ಕೂರ್ಬೇಕು. ಉಪನಾಯಕನಾಗಿ ಸಮಾಜದಲ್ಲೂ ಗೌರವ ಸಿಗಲ್ಲ, ನನ್ನ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ ಎಂದರು. ಇಂದು ಸಿದ್ಧಗಂಗಾ ಮಠದಲ್ಲಿ ಗುರುಭವನ ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಬಳಿಕ ಮಾಜಿ ಸಚಿವ ವಿ ಸೋಮಣ್ಣ ಜೊತೆ ಕೆಲ ಅಸಮಾಧಾನಿತ ಶಾಸಕರು ದೆಹಲಿಗೆ ತೆರಳಲಿದ್ದಾರೆ. ರಮೇಶ್ ಜಾರಕಿಹೊಳಿ, ವಿ ಸೋಮಣ್ಣ, ಅರವಿಂದ್ ಬೆಲ್ಲದ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಸಹ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲಿದ್ದಾರೆ ಎನ್ನುವ ಸುದ್ದಿ ಇದೆ. ಆದ್ರೆ ಸೋಮಣ್ಣ ಹೋಗುವುದು ಖಚಿತವಾಗಿದೆ. ಇನ್ನುಳಿದಂತೆ ಯತ್ನಾಳ್ ಹೈಕಮಾಂಡ್ನಿಂದ ಕರೆ ಬರುವವರೆಗೂ ದೆಹಲಿಗೆ ಹೋಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅರವಿಂದ್ ಬೆಲ್ಲದ್, ರಮೇಶ್ ಜಾರಕಿಹೊಳಿ ದೆಹಲಿ ಪ್ರಯಾಣದ ಬಗ್ಗೆ ಇನ್ನೂ ಖಚಿತ ಮಾಹಿತಿ ಸಿಕ್ಕಿಲ್ಲ. ಒಂದಂತೂ ಸತ್ಯ, ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಒಂದು ರೀತಿಯ ಅಸಮಾಧಾನ ಬಣ ರಾಜಕೀಯ ಇತ್ತು. ಈಗ ವಿಪಕ್ಷ ನಾಯಕನ ಸ್ಥಾನ ಸಿಕ್ಕಿಲ್ಲ ಅಥವಾ ರಾಜ್ಯಾಧ್ಯಕ್ಷರ ನೇಮಕದ ಬಳಿಕ ಮತ್ತೊಂದು ರೀತಿಯ ಅಸಮಾಧಾನ ಸ್ಫೋಟಗೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಬ್ಯಾಂಕ್ಗಳಿಗಿಂತ ಹೆಚ್ಚಾಗಿ ಸಹಕಾರಿ ಬ್ಯಾಂಕ್ಗಳನ್ನ ಜನ ನಂಬ್ಕೊಂಡಿದ್ದಾರೆ. ಅಲ್ಲೇ ಹೆಚ್ಚಿನ ವ್ಯವಹಾರಗಳನ್ನ ಮಾಡ್ತಾರೆ. ಇದೀಗ ಸಹಕಾರಿ ಬ್ಯಾಂಕ್ ಉದ್ಯೋಗಕ್ಕೆ ಅಥವಾ ಖಾಲಿ ಇರುವ ಜಾಗಗಳಿಗೆ, ಹುದ್ದೆಗಳಿಗೆ ನೇಮಕ ಮಾಡ್ಕೋಬೇಕಾದ್ರೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಇದೀಗ ಮಂಡ್ಯ ವಿವಿ ಸಹಯೋಗದೊಂದಿಗೆ ನಡೆಸಿದಂತಹ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಸಹಕಾರಿ ಬ್ಯಾಂಕ್ ಒಂದಕ್ಕೆ ಅಕ್ರಮ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಣಕ್ಕೆ ಹುದ್ದೆಗಳನ್ನ ಮಾರಾಟ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಆರೋಪ ಜೋರಾಗಿ ಕೇಳಿ ಬಂದಿದೆ. ಬನ್ನಿ ಹಾಗಾದ್ರೆ ನಿಜಕ್ಕೂ ಈ ಪ್ರಕರಣದಲ್ಲಿ ಅಕ್ರಮಗಳು ನಡೆದಿದ್ಯಾ? ನಿಜಕ್ಕೂ ಹಣ ಪಡ್ಕೊಂಡು ಆ ಹುದ್ದೆಗಳನ್ನ ಮಾರಾಟ ಮಾಡಿದ್ದಾರ? ನೋಡೋಣ ಏನ್ ಹೇಳ್ತಿದೆ ಈ ವರದಿ. ಉತ್ತರ ಕರ್ನಾಟಕದಲ್ಲಿ ಸಹಕಾರಿ ಬ್ಯಾಂಕ್ಗಳು ಭಾರಿ ಹೆಸರಾಗಿವೆ. ಜನರು ಸರ್ಕಾರಿ ಬ್ಯಾಂಕ್ಗಿಂತಲೂ ಹೆಚ್ಚು ಸಹಕಾರಿ ಬ್ಯಾಂಕ್ನಲ್ಲಿ ತಮ್ಮ ವ್ಯವಹಾರ ಮಾಡುತ್ತಾರೆ. ಇದರಿಂದ
ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆಯಾದ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಕಾರಿ ಬ್ಯಾಂಕ್ಗಳು ಹೆಚ್ಚಾಗಿವೆ. ಆದರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಒಂದು ಸಹಕಾರಿ ಬ್ಯಾಂಕ್ ವಿವಿಧ ಹುದ್ದೆಗಳಲ್ಲಿ ಅಕ್ರಮ ನೇಮಕಾತಿ ಆರೋಪಕ್ಕೆ ಗುರಿಯಾಗಿದೆ. ಇನ್ನು ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ 15 ಹಿರಿಯ ಸಹಾಯಕ ಹಾಗೂ 2 ಜವಾನ್ ಹುದ್ದೆಗಳಿಗೆ ನಡೆದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಪ್ರಬಲವಾಗಿದೆ. ಇದಕ್ಕೆ ಸಾಕ್ಷಿ ಎಂದರೆ ಹುದ್ದೆಗೆ ನೇಮಕ ಆಗುವ ಅಭ್ಯರ್ಥಿಗಳ ಹೆಸರನ್ನ ಮೊದಲೇ ಓರ್ವ ವ್ಯಕ್ತಿ ಬಹಿರಂಗಪಡಿಸಿರುವ ವಿಚಾರ. ಹೌದು, ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ 17 ಹುದ್ದೆಗಳಿಗೆ 19/1/2023 ಪರೀಕ್ಷೆ ನಡೆಸಲಾಗಿದೆ. ಇದರಲ್ಲಿ ಭಾರೀ ಗೋಲ್ಮಾಲ್ ಇದೆ ಎಂದು ನಗರದ ಆನಂದ್ ಮನ್ನಾಪುರ ಎಂಬ ವ್ಯಕ್ತಿ ಇಳಕಲ್ ಕೋಆಪರೇಟಿವ್ ಬ್ಯಾಂಕ್ಗೆ ಇಂಥವರೇ 15 ಜನ ಕಿರಿಯ ಸಹಾಯಕರು, ಇಂಥವರಿಬ್ರು ಜವಾನರಾಗಿ ಆಯ್ಕೆ ಆಗ್ತಾರೆ ಎಂದು ಹೇಳಿದ್ರು. ಜೊತೆಗೆ ಅಭ್ಯರ್ಥಿಗಳ ಅಪಾಯಿಂಟ್ಮೆಂಟ್ ಲೆಟರ್ ಕೂಡ 10 ದಿನ ಮುನ್ನವೇ ಅಂದ್ರೆ 3/3/2023 ಲೋಕಾಯುಕ್ತರಿಗೆ ಅಭ್ಯರ್ಥಿಗಳ ಹೆಸರು ಸಮೇತ ದೂರಿನ ಅರ್ಜಿಯನ್ನ ಸಲ್ಲಿಸಿದ್ರು. ನಂತರ 13/3/2023 ಅದೇ ಹೆಸರಿನವರಿಗೆ ಬ್ಯಾಂಕ್ ಆಡಳಿತ ಮಂಡಳಿ ನೇಮಕಾತಿ ಆದೇಶವನ್ನ ನೀಡಿದೆ. ಆ ಮೂಲಕ ಅಕ್ರಮ ನೇಮಕಾತಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇಲ್ಲಿ ಬ್ಯಾಂಕ್ ಹುದ್ದೆಗೆ ಬರೋಬ್ಬರಿ 800 ಜನ ಅರ್ಜಿ ಹಾಕಿದ್ರು ಎಂಬ ಮಾಹಿತಿ ಇದೆ. ಅರ್ಜಿ ಹಾಕುವ ವೇಳೆ ಒಬ್ಬ ಅಭ್ಯರ್ಥಿಯಿಂದ ₹1,000 ಹಣ ಪಡೆಯಲಾಗಿದೆ ಎನ್ನಲಾಗಿದೆ. ಇನ್ನು ಈ ಪರೀಕ್ಷೆಯನ್ನ ಮಂಡ್ಯ ವಿವಿ ಸಹಯೋಗದಲ್ಲಿ ನಡೆಸಲಾಗಿದೆ. ಅರ್ಜಿ ಹಾಕಿದವರಲ್ಲಿ 400ರಿಂದ 500 ಜನ ಪರೀಕ್ಷೆ ಬರೆದಿದ್ದು ಪರೀಕ್ಷಾ ಫಲಿತಾಂಶ ಪಟ್ಟಿಯನ್ನೇ ಪ್ರಕಟ ಮಾಡಿಲ್ಲ ಎಂದು ಆರೋಪಿಸಲಾಗಿದೆ. ಇನ್ನು ಫಲಿತಾಂಶ ಲಿಸ್ಟ್ ಹಾಕದೆ ನೇರವಾಗಿ 17 ಜನ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲಾಗಿದೆ ಎಂದು ಆರೋಪ ಕೇಳಿ ಬಂದಿದೆ. ಇದರಲ್ಲಿ ಕಾರ್ಖಾನೆ ಆಡಳಿತ ಮಂಡಳಿ ಅಕ್ರಮ ನಡೆಸಿದೆ. ಒಬ್ಬ ಅಭ್ಯರ್ಥಿಯಿಂದ ಕನಿಷ್ಠ 30ರಿಂದ 40 ಲಕ್ಷ ಹಣ ಪಡೆದು ಹುದ್ದೆಯನ್ನ ಮಾರಿಕೊಳ್ಳಲಾಗಿದೆ. ಅದರಲ್ಲಿ ಮಂಡ್ಯ ವಿವಿ ಪಾತ್ರವೂ ಇದೆ ಅಂತ ಆನಂದ್ ಮನ್ನಾಪುರ್ ಆರೋಪ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಕೂಡ ಬ್ಯಾಂಕ್ ಅಧ್ಯಕ್ಷರು ಸೇರಿದಂತೆ ಆಡಳಿತ ಮಂಡಳಿಯ 18 ಜನ ನಿರ್ದೇಶಕರು, ಸಿಇಒ ಚಂದ್ರಶೇಖರ್, ಮಂಡ್ಯ ವಿವಿ ಹೆಸರನ್ನ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಎಫ್ಐಆರ್ 24/11/2023 ಆಗಿದ್ದು ಅವರನ್ನ ಇಳಕಲ್ ಠಾಣೆ ಪೊಲೀಸರು ಬಂಧಿಸುವ ಕಾರ್ಯ ಮಾಡಿಲ್ಲ. ಇಂತಹ ಅಕ್ರಮ ಬಯಲಿಗೆಳೆಯಬೇಕು. ಕಷ್ಟಪಟ್ಟು ಓದಿದ ಅಭ್ಯರ್ಥಿಗಳ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ. ಇಂಥವರನ್ನೇ ಆಯ್ಕೆ ಮಾಡೋದಾದ್ರೆ ಪರೀಕ್ಷೆ ಯಾಕೆ ನಡೆಸಬೇಕಿತ್ತು ಎಂಬುದು ದೂರುದಾರರ ವಾದ. ಇಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಇನ್ನುಳಿದ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲದಿದ್ರೆ ನಾನು ಮೇಲೆ ಹೈಕೋರ್ಟ್ ವರೆಗೂ ಹೋಗ್ತೇನೆ, ಸಹಕಾರಿ ಸಚಿವರವರೆಗೂ ಹೋಗ್ತೇನೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಬಲವಾದ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸರು ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಒಂದ್ ರೀತಿ ಕರ್ನಾಟಕದಲ್ಲಿ ಹೆಚ್ಚಿನ ರೇಷ್ಮೆ ಹುಳುಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು ಅಲ್ಲಿಯೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ರೇಷ್ಮೆ ಹುಳುಗಳನ್ನ ಬೆಳೆಸಿ ಗೂಡುಗಳನ್ನ ಕಟ್ಟಿದ ನಂತರ ಅದನ್ನ ರಾಮನಗರ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಆ ರೇಷ್ಮೆ ಹುಳುಗಳನ್ನ ಸಾಕಾಣಿಕೆ ಮಾಡ್ತಾ ಇರುವಂತಹ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆ? ಅಲ್ಲದೆ ರೇಷ್ಮೆ ಹುಳುಗಳೇನಿರುತ್ತವೆ ಆ ರೇಷ್ಮೆ ಹುಳುಗಳು ಹಾಕದಂತಹ ಮೊಟ್ಟೆಗಳನ್ನ ಇವರು ಮೊದಲು ಖರೀದಿಯನ್ನ ಮಾಡ್ಕೊಂಡು ತಂದಿರ್ತಾರೆ. ಆ ಮೊಟ್ಟೆಗಳಲ್ಲೂ ಕೂಡ ಗೋಲ್ಮಾಲ್ ಮಾಡಲಾಗಿದೆ. ಜೊತೆಗೆ ರೇಷ್ಮೆ ಹುಳುಗಳು ಸಾವಿಗೀಡಾಗ್ತಾ ಇದ್ದಾವೆ. ಇವೆಲ್ಲ ನಿಗೂಢಗಳಿಗೆ ಒಂದ್ ರೀತಿ ಉತ್ತರವನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ರೈತರು. ಯಾಕೆ ಆ ಹುಳುಗಳು ಸಾಯುವಂಥದ್ದು, ಜೊತೆಗೆ ಆ ಮೊಟ್ಟೆಗಳು ಗೋಲ್ಮಾಲ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಮಾಡಿದ್ದಾರೆ, ಈ ಬಗ್ಗೆ ರೇಷ್ಮೆ ಹುಳುಗಳು ಅಥವಾ ರೇಷ್ಮೆ ಇಲಾಖೆ ಅಧಿಕಾರಿಗಳೇನು ಹೇಳ್ತಾರೆ, ಇದೆಲ್ಲದರ ಮಾಹಿತಿ ಕೊಡ್ತೀವಿ, ನೋಡೋಣ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಹೆಚ್ಚಿನ ರೈತರು ದಶಕದಿಂದ ರೇಷ್ಮೆ ಬೆಳೆಯುತ್ತಿದ್ದು ರೇಷ್ಮೆಯಿಂದಲೇ ಬದುಕು ಕಟ್ಟಿಕೊಂಡಿದ್ದಾರೆ. ರೇಷ್ಮೆಯನ್ನೇ ನಂಬಿ ಬದುಕು ನಡೆಸ್ತಾ ಇದ್ದ ರೈತರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಿಪ್ಪು ನೇರಳೆ ಸೊಪ್ಪನ್ನ ಬೆಳೆದಿದ್ದಾರೆ. ರೇಷ್ಮೆ ಹುಳುಗಳನ್ನ ಖರೀದಿಸಿ ತಂದು ಅವುಗಳಿಗೆ ಆಹಾರ ನೀಡಿದ್ದಾರೆ. ಆದ್ರೆ ಗೂಡು ಕಟ್ಟುವ ಮುನ್ನವೇ ರೇಷ್ಮೆ ಹುಳುಗಳು ಸಾಯುತ್ತಿವೆ. ಇದು ರೇಷ್ಮೆ ಬೆಳೆಗಾರರನ್ನ ಸಂಕಷ್ಟಕ್ಕೆ ಈಡು ಮಾಡಿದೆ. ನಮ್ಮ ಸಂಕಷ್ಟಕ್ಕೆ ರೇಷ್ಮೆ ಮೊಟ್ಟೆಗಳ ಗೋಲ್ಮಾಲ್ ಕಾರಣ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಇನ್ನು ಗೂಡು ಕಟ್ಟದ ರೇಷ್ಮೆ ಹುಳುಗಳಿಗೆ
ಹೊಸಳ್ಳಿ ಗ್ರಾಮದಲ್ಲಿ ಈ ಬಾರಿ ರೇಷ್ಮೆ ಬೆಳೆಗಾರರು ತಂದಿರುವ ಹುಳುಗಳು ಗೂಡು ಕಟ್ಟುವ ಮುನ್ನವೇ ಸಾಯುತ್ತಿವೆ. ಹೊಸಳ್ಳಿ ಗ್ರಾಮದ ರೈತರು ಕುಷ್ಟಗಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿಗುವ ರೇಷ್ಮೆ ಹುಳುಗಳನ್ನ ತಂದು ಅವುಗಳಿಗೆ ಆಹಾರ ನೀಡಿ ಅವು ಗೂಡು ಕಟ್ಟಿದ ನಂತರ ರಾಮನಗರ ಸೇರಿದಂತೆ ಅನೇಕ ಕಡೆ ಮಾರಾಟ ಮಾಡ್ತಾರೆ. ಆದ್ರೆ ಈ ಬಾರಿ ತಂದಿರುವ ಹುಳುಗಳು ರೇಷ್ಮೆ ಗೂಡು ಕಟ್ಟುವ ಮುನ್ನವೇ ಸಾಯ್ತಾ ಇವೆ. ಇದು ರೇಷ್ಮೆ ಬೆಳೆಗಾರರ ಆತಂಕವನ್ನ ಹೆಚ್ಚಿಸಿದೆ. ಮೊಟ್ಟೆಯಿಂದ ಹೊರಬಂದ ಹುಳುಗಳು 20 ದಿನಗಳವರೆಗೆ ಇರ್ತವೆ. ನಂತರ ಅವುಗಳು ಗೂಡು ಕಟ್ಟಲು ಆರಂಭ ಮಾಡ್ತವೆ. ಆದ್ರೆ ಇದೀಗ ಮೊಟ್ಟೆಯಿಂದ ಹೊರಬಂದ ಹುಳುಗಳು 25 ದಿನಗಳು ಕಳೆದ್ರೂ ಕೂಡ ಗೂಡನ್ನ ಕಟ್ತಾ ಇಲ್ಲ. ಗೂಡು ಕಟ್ಟುವ ಮುನ್ನವೇ ಸಾಯುತ್ತಿರುವ ಹುಳುಗಳು. ಹೌದು, ಒಂದೆಡೆ ಗೂಡು ಕಟ್ತಾ ಇಲ್ಲ ಅನ್ನೋದಾದ್ರೆ ಮತ್ತೊಂದೆಡೆ ಗೂಡು ಕಟ್ಟುವ ಮುನ್ನವೇ ಅನೇಕ ಹುಳುಗಳು ಸಾಯುತ್ತಿವೆ. ಇನ್ನು 15 ದಿನಗಳ ಕಾಲ ರೇಷ್ಮೆ ಹುಳುಗಳಿಗೆ ರೈತರು ಹಿಪ್ಪು ನೇರಳ ಸೊಪ್ಪನ್ನ ಆಹಾರವಾಗಿ ನೀಡಿದ್ದಾರೆ. ಅವುಗಳನ್ನ ಮಕ್ಕಳಂತೆ ನೋಡ್ಕೊಂಡಿದ್ದಾರೆ. ಆದ್ರೆ ಇದೀಗ ಹುಳುಗಳು ಗೂಡು ಕಟ್ಟದೆ ಇರೋದ್ರಿಂದ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆಂದ್ರೆ ಪ್ರಮುಖ ಆದಾಯದ ಬೆಳೆ ಹಾಳಾದ್ರೆ ತಮ್ಮ ಬದುಕು ಮೂರಾಬಟ್ಟೆಯಾಗುತ್ತೆ ಎನ್ನುವ ಆತಂಕದಲ್ಲಿ ರೈತರನ್ನ ಕಾಡ್ತಾ ಇದೆ. ಓರ್ವ ರೈತ 2 ಎಕರೆ ಪ್ರದೇಶದಲ್ಲಿ ಹಿಪ್ಪು ನೇರಳೆ ಬೆಳೆದಿದ್ರೆ ಪ್ರತಿ ತಿಂಗಳಿಗೆ ಕನಿಷ್ಠ 1 ಕ್ವಿಂಟಲ್ ರೇಷ್ಮೆ ಗೂಡು ಸಿಗುತ್ತಿತ್ತು. ಆದ್ರೆ ಪ್ರತಿ ಕಿಲೋಗೆ 500 ರಿಂದ 600 ರೂಪಾಯಿ ಮಾರಾಟವಾದ್ರೂ ಕೂಡ 50,000 ಹಣ ಸಿಗ್ತಾ ಇತ್ತು. ಖರ್ಚು ಕಳೆದು ಕೂಡ 40,000 ಹಣ ಉಳಿತಾ ಇತ್ತು. ಆದ್ರೆ ಈ ಬಾರಿ ಮಾಡಿದ ಖರ್ಚು ಇಲ್ಲ, ಲಾಭವೂ ಇಲ್ಲ ಎಂದ ರೈತರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮೊಟ್ಟೆಗಳ ಗೋಲ್ಮಾಲ್ ಅಂತಿರೋ ರೈತರು, ಹೌದು, ಇನ್ನು ಹುಳುಗಳು ಗೂಡು ಕಟ್ಟದೆ ಇರೋದಕ್ಕೆ ಮೊಟ್ಟೆಗಳ ಗೋಲ್ಮಾಲ್ ಕಾರಣ ಅಂತ ರೈತರು ಆರೋಪಿಸಿದ್ದಾರೆ. ಇನ್ನು ಮೊಟ್ಟೆಗಳನ್ನ ತಂದು ಅವುಗಳನ್ನ ಮರಿ ಮಾಡುವ ಕೆಲಸ ನಿರ್ವಹಿಸುವ ಜನ ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನ ತರದೆ ಹಣದಾಸೆಗಾಗಿ ಕಳಪೆ ಮೊಟ್ಟೆಗಳನ್ನ ತಂದು ಮರಿ ಮಾಡಿ ಅವುಗಳನ್ನ ರೈತರಿಗೆ ನೀಡ್ತಾ ಇದ್ದಾರೆ. ಹೀಗಾಗಿ ಹುಳುಗಳು ಗೂಡು ಕಟ್ಟುತ್ತಿಲ್ಲ ಅಂತ ರೈತರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ರೇಷ್ಮೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅವರು ಫುಡ್ ಪಾಯ್ಸನ್ ಅಂತ ಹೇಳ್ತಿದ್ದಾರೆ. ಹಾಗಂತ ಯಾವುದೇ ಹುಳುಗಳನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಲ್ಲ, ಬದಲಾಗಿ ಸುಮ್ಮನೆ ಹೇಳ್ತಾ ಇದ್ದಾರೆ. ರೇಷ್ಮೆ ಹುಳುಗಳನ್ನ ನೀಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ನಮಗೆ ಪರಿಹಾರ ನೀಡಬೇಕು ಅಂತಲೂ ರೈತ ಈಶ್ವರಗೌಡ ಆಗ್ರಹಿಸಿದ್ದಾರೆ. ಇನ್ನು ಗೂಡು ಕಟ್ಟದೆ ಇರೋದಕ್ಕೆ ಬೇರೆ ಕಾರಣ ಹೇಳ್ತಿರು ರೇಷ್ಮೆ ಅಧಿಕಾರಿಗಳು. ಇತ್ತ ರೈತರು ದಶಕದಿಂದ ರೇಷ್ಮೆ ಬೆಳೆಯನ್ನ ಬೆಳೆಯಲು ಪರಿಣಿತಿ ಹೊಂದಿದ್ದಾರೆ. ಆದ್ರೆ ಈ ಬಾರಿ ಹುಳುಗಳು ಗೂಡು ಕಟ್ಟದೆ ಇರಲು ಕಳಪೆ ರೇಷ್ಮೆ ಹುಳುಗಳ ಮೊಟ್ಟೆ ಅಂತಿದ್ದಾರೆ. ಆದ್ರೆ ರೇಷ್ಮೆ ಇಲಾಖೆ ಅಧಿಕಾರಿಗಳು ಮಾತ್ರ ಬೇರೆ ರೀತಿಯ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ವಾತಾವರಣದಲ್ಲಿ ಬದಲಾವಣೆ ಮತ್ತು ರೇಷ್ಮೆಗೆ ಬೇಕಾಗಿರುವ ಹಿಪ್ಪು ನೇರಳೆ ಸೊಪ್ಪಿಗೆ ಕೆಲ ಕೆಮಿಕಲ್ಸ್ ಬಳಕೆ ಮಾಡುತ್ತಿರೋದು ಇದಕ್ಕೆಲ್ಲ ಕಾರಣ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ರೈತರು ವಿವಿಧ ಬೆಳೆಗಳನ್ನ ಬೆಳೆಯಲು ಸಾಕಷ್ಟು ಕೆಮಿಕಲ್ಗಳ ಬಳಕೆ ಮಾಡ್ತಾ ಇದ್ದಾರೆ. ಅದು ಗಾಳಿಯ ಮೂಲಕ ಹಿಪ್ಪು ನೇರಳೆ ಸೊಪ್ಪಿನ ಮೇಲೆ ಬೀಳ್ತಾ ಇದೆ. ಕೆಮಿಕಲ್ ಸೇರಿದಂತೆ ಹಿಪ್ಪು ನೇರಳೆ ಸೊಪ್ಪನ್ನ ತಿನ್ನೋದ್ರಿಂದ ಹುಳುಗಳು ಗೂಡು ಕಟ್ತಾ ಇಲ್ಲ. ಪ್ರತಿ ವರ್ಷ ಹೆಚ್ಚು ಮಳೆ ಬರ್ತಿದ್ದರಿಂದ ನೀರಲ್ಲಿ ಕೆಮಿಕಲ್ ಹೋಗ್ತಾ ಇತ್ತು. ಆದ್ರೆ ಈ ಬಾರಿ ಮಳೆ ಕಡಿಮೆ ಆಗಿದೆ. ಇದೇ ಕಾರಣಕ್ಕೆ ಕೆಮಿಕಲ್ ಅಂಶ ಹಿಪ್ಪು ನೇರಳೆ ಸೊಪ್ಪಿನಲ್ಲಿ ಹಾಗೆ ಉಳಿದುಕೊಳ್ಳುತ್ತಿದೆ. ಈ ಸೊಪ್ಪನ್ನ ತಿನ್ನುವ ಹುಳುಗಳು ಗೂಡು ಕಟ್ತಾ ಇಲ್ಲ ಎಂತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೊಪ್ಪಳ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಸುಂದರ್ ರಾಜ್, ರೇಷ್ಮೆ ಹುಳುಗಳು ಗೂಡು ಕಟ್ಟದೆ ಇರೋದಕ್ಕೆ ಹಿಪ್ಪು ನೇರಳೆ ಸೊಪ್ಪಿನಲ್ಲಿರುವ ಕೆಮಿಕಲ್ ಕಾರಣವೆಂದು ನಮ್ಮ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇನ್ನು ಹೊಸಳ್ಳಿ ಗ್ರಾಮದಲ್ಲಿ ಮೃತಪಡುತ್ತಿರುವ ಹುಳುಗಳನ್ನ ಕೂಡ ಪರೀಕ್ಷೆ ಮಾಡ್ತಾ ಇದ್ದೇವೆ. ಮೊಟ್ಟೆಗಳನ್ನ ಮರಿ ಮಾಡೋರು ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ತೇವೆ ಎಂದು ಹೇಳ್ತಾ ಇದ್ದಾರೆ. ಸದ್ಯ ಹೊಸಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರು ತಂದಿದ್ದ ರೇಷ್ಮೆ ಹುಳುಗಳು ಗೂಡು ಕಟ್ಟುವ ಮುನ್ನವೇ ಸಾಯುತ್ತಿವೆ. ಹೀಗಾಗಿ ರೇಷ್ಮೆ ಹುಳುಗಳು ಸಾವಿಗೆ ಅಧಿಕಾರಿಗಳು ವಿಜ್ಞಾನಿಗಳು ಅಸಲಿ ಕಾರಣವನ್ನ ಪತ್ತೆ ಹಚ್ಚಬೇಕಿದೆ. ಅಲ್ಲದೆ ನಷ್ಟವನ್ನ ಅನುಭವಿಸ್ತಾ ಇರೋ ರೈತರಿಗೂ ಕೂಡ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಕರುನಾಡ ವಾಣಿ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.